ನಗರದಲ್ಲಿ ಪ್ರಾಣಿ ಪ್ರಿಯರನ್ನು ರಂಜಿಸಿದ ಶ್ವಾನ ಮಾರ್ಜಾಲ ಪ್ರದರ್ಶನ. ನಗರದ ಮಾಲಾದೇವಿ ಮೈದಾನದಲ್ಲಿ ರವಿವಾರ ದ ವರ್ಲ್ಡ್ ಪಟ್ ಫ್ಯಾಷನ್ ವತಿಯಿಂದ ಆಯೋಜಿಸಲಾಗಿದ್ದ ಶ್ವಾನ ಹಾಗೂ ಬೆಕ್ಕುಗಳ ಪ್ರದರ್ಶನದಲ್ಲಿ ಹಲವಾರು ವಿವಿಧ ತಳಿಯ ಶ್ವಾನ ಹಾಗೂ ಬೆಕ್ಕುಗಳ ವಿವಿಧ ಭಂಗಿಯ ಚಾಕಚಕ್ಯತೆ ಪ್ರಾಣಿ ಪ್ರಿಯರ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು. ಇದೊಂದು ಕಾರ್ಯಕ್ರಮ ಕಾರವಾರದಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. ದ ವರ್ಲ್ಡ್ ಪೆಟ್ ಶೋ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲಿ. ಇದರಲ್ಲಿ ಭಾಗವಹಿಸಿದವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಇಂಥ ಅನೇಕ ಕಾರ್ಯಕ್ರಮಗಳು ನಡೆಯುವುದರಿಂದ ಪ್ರಾಣಿಗಳ ಬಗ್ಗೆ ಕೂಡ ನಮ್ಮ ಜನರಿಗೆ ಹೆಚ್ಚಿನ ಒಂದು ತಿಳುವಳಿಕೆ ಬರುತ್ತದೆ. ಪೆಟ್ ಶೋ ಅಂದರೆ ಹೆಚ್ಚಾಗಿ ಇದರಲ್ಲಿ ನಾಯಿಗಳ ಇರುವುದರಿಂದ ಮನುಷ್ಯ ಸ್ನೇಹಿ ಹಾಗೂ ಮನುಷ್ಯನ ನಿಜವಾದ ಮಿತ್ರ ಇವರು ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯ ನಾಯಿಗಳಿಂದ ಅವುಗಳ ವಿಧಗಳನ್ನು ನಾಯಿಗಳನ್ನು ನೋಡಿ ಜನರು ಕೂಡ ತುಂಬ ಖುಷಿಯಾಗ್ತಾರೆ. ಎಲ್ಲ ಆಡಳಿತ ಮಂಡಳಿಯವರು ಯಾರು ಕಂಡಕ್ಟ್ ಮಾಡ್ತಾರೆ ಅವರಿಗೆ ಒಂದು ಶುಭ ಕೋರುತ್ತಾ ಕೊಟ್ಟಿದ್ದಕ್ಕೆ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ವಿವಿಧ ತಳಿಯ ಶ್ವಾನ ಹಾಗೂ ಬೆಕ್ಕುಗಳನ್ನು ಕಂಡು ಪ್ರಾಣಿ ಪ್ರಿಯರು ಖುಷಿಪಟ್ಟರು. ಡಾಗ್ ಆ್ಯಂಡ್ ಕ್ಯಾಟ್ ಪ್ರದರ್ಶನಕ್ಕೆ ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಜಿಲ್ಲೆಯ ದಾವಣಗೆರೆ, ಗದಗ, ಹಾವೇರಿ, ಉಡುಪಿ, ಮಂಗಳೂರು, ಶಿವಮೊಗ್ಗ, ಬೆಳಗಾವಿ ಸೇರಿದಂತೆ ವಿವಿಧ ಭಾಗದಿಂದ ಶ್ವಾನ ಹಾಗೂ ಬೆಕ್ಕುಗಳನ್ನು ಪ್ರದರ್ಶನಕ್ಕೆ ತರಲಾಗಿತ್ತು. ಮುಧೋಳ್, ಗೋಲ್ಡನ್ ರಿಟ್ರೀವರ್, ಡ್ಯಾಶ್ ಹೌಡ್, ಗ್ರೇಟ್ ಡೇನ್, ಡಾಬರ್ಮನ್, ಬೀಗಲ್ಸ್, ಜರ್ಮನ್ ಶೆಫರ್ಡ್, ರಾಟ್ ಮಿಲ್ಲರ್, ಅಮೆರಿಕನ್ ಬುಲ್ ಡಾಗ್, ಐರಿಷ್ ಶಟರ್, ಡಚ್ ಹ್ಯಾಂಡ್ ಚೌ ಚೌ, ಸ್ಟ್ರೀಟ್ ಡಾಗ್, ಲ್ಯಾಬ್ರಡಾರ್ ರಿಟ್ರೀವರ್, ಪಗ್ ಸೇರಿದಂತೆ 32 ವಿವಿಧ ತಳಿಯ ಶ್ವಾನಗಳ ಪ್ರದರ್ಶನ ರಂಜಿಸಿತು. ನಾವು ಉಡುಪಿಯಿಂದ ಬಂದಿದ್ದೇವೆ. ಸೊ ಇದು ಟಾಯ್ ಪೂಡಲ್ ಅಂತೇಳಿ ಅರೌಂಡ್ 9 ಮಂತ್ಸ್ ಆಗಿದೆ. ಸೊ ಶಿವಮೊಗ್ಗ ಆಪ್ರಿಕಾಟ್ ಕಲರ್ ಅಂತ ಹೇಳ್ತಾರೆ ಇದಕ್ಕೆ. ಡೈರೆಕ್ಟ್ ಚೈನಾ ಇಂಪೋರ್ಟ್ ಮಾಡಿದ್ದು. ಅರೌಂಡ್ 1.5 lakhs ತನಕ ಆಗ್ತದೆ ಪ್ರೈಸಿಂಗ್. ಲಾಸ್ಟ್ ಟೈಮ್ ಶಿವಮೊಗ್ಗ ಶೋ ಅಲ್ಲಿ ಇದು ಪಪ್ಪಿ ಕ್ಯಾಟಗರಿಯಲ್ಲಿ ಸೆಕೆಂಡ್ ಬಂದಿದೆ. ಹಾಗೆ ಈಗ ಇಲ್ಲಿ ನಮ್ಮ ಕಾರವಾರ ಶೋಗೆ ಬಂದಿದ್ದೇವೆ. ಆಡಿಯನ್ಸ್ ತುಂಬ ಚೆನ್ನಾಗಿದೆ. ಬಟ್ ನಾಯಿ ಸಹ ತುಂಬ ವೆರೈಟಿ ನಾಯಿಗಳು ಬಂದಿದೆ. ಚಿಕ್ಕ ಗಾತ್ರದಿಂದ ಹಿಡಿದು ದೈತ್ಯಾಕಾರದ ಶ್ವಾನಗಳು ಪ್ರೇಕ್ಷಕರ ಗಮನ ಸೆಳೆದವು. ಜರ್ಮನ್ ಶೆಫರ್ಡ್, ಡಾಬರ್ಮನ್, ಗೋಲ್ಡನ್ ರಿಟ್ರೀವರ್, ಅಸ್ಕಿ, ಬೆಲ್ಜಿಯಂ ಮೆಲಾನಿ ತಳಿಯ ಶ್ವಾನಗಳು ಚುರುಕಿನ ಪ್ರದರ್ಶನ ನೀಡಿ ನೋಡುಗರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡವು. ಈ ಶ್ವಾನ ಪ್ರದರ್ಶನದಲ್ಲಿ ಜರ್ಮನ್ ಶೆಫರ್ಡ್ ಶಾರ್ಟ್ ಕೋಡ್ ಮಾದರಿಯಲ್ಲಿ ಹುಬ್ಬಳ್ಳಿಯ ಡಾಕ್ಟರ್ ನಾಗರಾಜ್ ನಾಯ್ಕರ ಜರ್ಮನ್ ಶೆಫರ್ಡ್ ಶ್ವಾನ ಬೆಸ್ಟ್ ಇನ್ ಕಾರವಾರ ಶೋ ಹಾಗೂ ಬೆಸ್ಟ್ ಜರ್ಮನ್ ಶೆಫರ್ಡ್ ಅವಾರ್ಡ್ ಅನ್ನು ಪಡೆದುಕೊಂಡಿತು. ಹಾಗೂ ಬೆಸ್ಟ್ ಇನ್ ಮುಧೋಳ್ ಪಪ್ಪಿ ವಿಭಾಗದಲ್ಲಿ ಇವರದೇ ಶ್ವಾನ ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಡಾಕ್ಟರ್ ನಾಗರಾಜ್ ನಾಯ್ಕ್ ಅಶೋಕ್ ನಾಯ್ಕ್ ಪುತ್ರ ಹಾಗೂ ನಗರಸಭೆಯ ಮಾಜಿ ಸದಸ್ಯ ಸದಾನಂದ್ ನಾಯ್ಕರ ಅಣ್ಣನ ಮಗನಾಗಿದ್ದಾರೆ. ಬೆಕ್ಕು ಪ್ರದರ್ಶನ. ಒಂದೆಡೆ ಶ್ವಾನ ಪ್ರದರ್ಶನ ಜನರನ್ನು ಆಕರ್ಷಿಸಿದರೆ ಇನ್ನೊಂದೆಡೆ ವಿವಿಧ ತಳಿಯ ಬೆಕ್ಕುಗಳ ಪ್ರದರ್ಶನ ಕೂಡ ಪ್ರಾಣಿ ಪ್ರಿಯರನ್ನು ರಂಜಿಸಿತು. ಬೆಕ್ಕುಗಳ ಪ್ರದರ್ಶನದಲ್ಲಿ ಪರ್ಷಿಯನ್ ಕ್ಯಾಟ್, ಬೆಂಗಾಲ್, ಇಂಡಿಮೋ, ಕ್ಲಾಸಿಕ್ ಲಾಂಗ್ ಹೇರ್, ಹಿಮಾಲಯನ್, ಮಲೇಷಿಯನ್ ಕ್ಯಾಟ್ ತಳಿ ಸೇರಿದಂತೆ 30ಕ್ಕೂ ಹೆಚ್ಚು ಬೆಕ್ಕುಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದವು. ಪ್ರಥಮ ಹಾಗೂ ದ್ವಿತೀಯ, ತೃತೀಯ ಸ್ಥಾನ ಪಡೆದ ಶ್ವಾನ ಹಾಗೂ ಬೆಕ್ಕುಗಳ ಮಾಲೀಕರಿಗೆ ನಗದು ಬಹುಮಾನ ನೀಡಲಾಯಿತು. ಪಾಲ್ಗೊಂಡಿದ್ದ ಎಲ್ಲ ಶ್ವಾನ ಮತ್ತು ಬೆಕ್ಕುಗಳ ಮಾಲೀಕರಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಪ್ರದರ್ಶನಕ್ಕೂ ಪೂರ್ವದಲ್ಲಿ ಉದ್ಘಾಟನೆ. ಶ್ವಾನ ಹಾಗೂ ಬೆಕ್ಕುಗಳ ಪ್ರದರ್ಶನಕ್ಕೂ ಪೂರ್ವದಲ್ಲಿ ಹುಬ್ಬಳ್ಳಿಯ ಅಂದ್ರಗುಂಜಿಯ ಶ್ರೀ ಕೃಷ್ಣಾನಂದ ಸ್ವಾಮೀಜಿ ನಗರಸಭೆಯ ಅಧ್ಯಕ್ಷ ನಿತಿನ್ ಪಿಕಳೆ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿದರು. ಆಯೋಜಕರಾದ ವಿಶ್ವಜಿತ್ ಅಣ್ವೇಕರ್ ಇದ್ದರು.
ಬೀಗ ತರುವ ಪ್ರದರ್ಶನ ಶ್ವಾನಗಳು ತಮ್ಮ ಬರುವ ನಿರೀಕ್ಷೆ ಇದೆ ಅನ್ನೋದನ್ನು ನಾವು ಗಮನಿಸಿ. ಊರುಗಳಾಗಿದ್ದು ಈ ಶ್ವಾನಗಳ ಪ್ರದರ್ಶನ ಈಗಾಗಲೇ ನಡೀತಾ ಇದೆ. ಇನ್ನಿತರ ದೇಶಗಳಿಗೆ ಅದನ್ನು ಕೊಂಡೊಯ್ದು ಬೇರೆ ಬೇರೆ ದೇಶಗಳಿಗೆ ಈಗಾಗಲೇ ಪ್ರದರ್ಶನ ನಡೀತಾ ಇದೆ. ದೇಶದಲ್ಲಿ ಇದನ್ನು ಬಳಸ್ತಾ ಇದ್ರು. ಇದು 13 ತಿಂಗಳು ಸೆಕೆಂಡ್ ಕಾಂಪಿಟೇಷನ್ ಫಸ್ಟ್ ಕಾಂಪಿಟೇಷನ್ ಮೇಲ್ ಫಿಮೇಲ್ ಹಲೋ ಮಕ್ಕಳಿದ್ದಾರೆ. Labrador Retriever, often abbreviated as Labrador, is a breed of retriever gun dogs from the United Kingdom that was developed from most popular dog breed in a country. Temperament: it is outgoing, Labrador Terrier. ಅವರಿಗೆ ಪ್ರೋತ್ಸಾಹ ನೀಡುವುದಕ್ಕೆ ತಮ್ಮ ಚಪ್ಪಾಳೆಯಾಗಲಿ. ಮಹಿಳೆಯರು ಹ್ಯಾಂಡಲ್ ಮಾಡ್ತಿರೋದ್ರಿಂದ ಮತ್ತು ಜೋರಾಗಿ ಚಪ್ಪಾಳೆ ಹೇಳಬೇಕು. आप थोड़ा नीचे. सुमित मानता है कोल्हापुर से आया हूँ. मैं गोल्डन रिट्रीवर शो कर रहा हूँ. हमारा चैनल है जी कैनल और ये हमारा पार्टनर है किरण यादव. हम दोनों कोल्हापुर से कल शाम को हुए थे. ये इंडियन चैम्पियन है. ये इंडियन चैम्पियन है. इंडिया का चैम्पियन है. अभी इसको इंडियन चैम्पियन है. अभी इसको KCI के शो में अगले साल को कैंपेनिंग करेंगे. अरेंजमेंट बहुत अच्छे हैं. ದರ್ಶನ
ವಿನಂತಿಯಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಮಕ್ಕಳು ನಾವು ರಿಂಗ್ ಒಳಗಡೆ ಇರಬೇಡಿ. ದಯವಿಟ್ಟು ಈ ಕಡೆ ಗಮನ ಕೊಡಿ. ರಿಂಗ್ ಒಳಗಡೆ ಮಕ್ಕಳೆಲ್ಲ ಇರಬೇಡಿ. ದಯವಿಟ್ಟು ಸ್ವಾಗತ ರಿಂಗ್ ಒಳಗಡೆ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಪ್ರದರ್ಶನಕ್ಕೆ ಅನುವು ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಿರುವಂಥ ಪ್ರಾಣಿಪ್ರಿಯರಲ್ಲಿ ತಮ್ಮಲ್ಲಿ ಕೋರಿಕೆ. ಕಟ್ ಮಾಡಿದ್ರಲ್ಲ ಅವು ಬೈಟ್ ಕೊಟ್ಟಿದ್ದಾರೆ. ದಿ ವರ್ಲ್ಡ್ ಪೆಟ್ಸ್ ಫ್ಯಾಷನ್ ಇವರು ಆಯೋಜಿಸಿರುವ ರಾಷ್ಟ್ರಮಟ್ಟದ ಶ್ವಾನ ಮತ್ತು ಬೆಕ್ಕುಗಳ ಪ್ರದರ್ಶನ ಇವತ್ತು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು 30 ತಳಿಯ ಶ್ವಾನಗಳು ಭಾಗವಹಿಸಿದ್ವು. ಇದರಲ್ಲಿ ಮೊದಲನೇದಾಗಿ ಪೂಡಲ್, ಫ್ರೆಂಚ್ ಬುಲ್ಡಾಗ್, ಲಾಸಾ ಎಪ್ಸೋ, ಮಾಲ್ಟೀಸ್, ಪಗ್, ಶಿಟ್ಸು, ದೋಶಂಡ್, ಚಾಸ್ಡೋ, ಪೊಮೆರಿಯನ್, ಹಸ್ಕಿ, ಬೀಗಲ್, ಡಾಲ್ಮೇಷನ್, ಐರಿಶ್ ಸೆಟ್ಟರ್, ಬಲ್ಲಿ, ಪಿಟ್ಬುಲ್, ಸ್ಟ್ರೀಟ್ ಡಾಗ್ಸ್, ಕಾಕರ್ ಸ್ಪಿನಲ್, ಲ್ಯಾಬ್ರಾಡಾರ್, ಗೋಲ್ಡನ್ ರಿಟ್ರೀವರ್, ಹೆರನ್ ಹಾರ್ನ್, ಮುದೋಳ್ ಹಾರ್ನ್, ಬಾಕ್ಸರ್, ಬುಲ್ಡಾಗ್, ಮೆಸ್ಟಿಫ್, ಡಾಬರ್ಮನ್, ಗ್ರೇಟ್ ಡೇನ್, ರಾಟ್ವೀಲರ್, ಸೇಂಟ್ ಬರ್ದು, ಜರ್ಮನ್ ಸ್ಮೂತ್ ಕೋಟ್ ಆ್ಯಂಡ್ ಜರ್ಮನ್ ಲಾಂಗ್ ಕೋಟ್ ಇವಿಷ್ಟು ತಳಿಗಳು ಭಾಗವಹಿಸಿವೆ. ನಿರೂಪಕರಲ್ಲೋರ್ವನಾದ ನಾನು ಶ್ರೀ LS ಫರ್ನಾಂಡಿಸ್ ಹಾಗೂ ಇನ್ನೋರ ನಿರೂಪಕರಾದ ಶ್ರೀ ರಾಜೇಶ್ ಮರಾಠಿ. ಮೈ ನೇಮ್ ಇಸ್ ರಿತೇಶ್ ಮಿತ್ತಲ್. ನಾನು ಬೆಂಗಳೂರಿಂದ. ನನಗೆ ಪೆಟ್ ಫ್ಯಾಷನ್ ಅವ್ರ ಜಡ್ಜಿಂಗೋಸ್ಕರ ಆಹ್ವಾನ ಮಾಡಿದ್ದಾರೆ. ಹಾಗೂ ನಾನು ಜರ್ಮನ್ ಶೆಪರ್ಡ್ ಗೋಲ್ಡನ್ ರಿಟ್ರೀವರ್ ಕ್ಲಬ್ ಆಫ್ ಇಂಡಿಯಾ ಕರ್ನಾಟಕ ಚಾಪ್ಟರ್ ಸೆಕ್ರೆಟರಿ, ಜರ್ಮನ್ ಶೆಪರ್ಡ್ ಕ್ಲಬ್ ಆಫ್ ಇಂಡಿಯಾ ಮೆಂಬರ್ಶಿಪ್, ಬ್ಯಾಂಗ್ಳೂರ್ ಕೆನನ್ ಕ್ಲಬ್ಗೂ ಮೆಂಬರು. ಶ್ರೇಯಸ್ ಅವರು ನನ್ನ ಇನ್ವೈಟ್ ಮಾಡಿದ್ದಾರೆ ಜಡ್ಜಿಂಗಿಗೆ. ನಾನು ಎಂಟೈರ್ ಟೀಮಿಗೆ ಧನ್ಯವಾದ ಹೇಳ್ತೀನಿ. ಹಾಗೂ ಎಲ್ಲ ಸ್ಪೆಕ್ಟೇಟರ್ಸ್ಗೂ ಮತ್ತು ಎಕ್ಸಿಬಿಟರ್ಸ್ಗೂ ಧನ್ಯವಾದಗಳು ಹೇಳ್ತೀನಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶೋನ. ಇದು ಫಸ್ಟ್ ಟೈಮ್ ಈ ಥರ ಆರ್ಗನೈಸ್ ಮಾಡಿರೋದ್ರಿಂದ ನನಗೆ ಒಳ್ಳೆ ಎಂಟ್ರೀಸ್ ಬಂದಿದೆ. ವಿಲ್ ಟ್ರೈ ಟು ಇಂಪ್ರೂವ್ ಮೋರ್. ನಾಯಿ ಬಂದಿರೋದು ತುಂಬ ಚೆನ್ನಾಗಿ ಸಾಕಿದ್ದಾರೆ. ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಚೆನ್ನಾಗಿ ಸಾಕಿದ್ದಾರೆ. ಕ್ವಾಲಿಟೀಸ್ ಚೆನ್ನಾಗಿದೆ. ಹಾಗೂ ಎಕ್ಸಿಬಿಟರ್ಸು ಚೆನ್ನಾಗಿ ಇದು ಮಾಡಿದ್ದಾರೆ, ಪ್ರೋತ್ಸಾಹ ಮಾಡಿದ್ದಾರೆ. ನಾನು ಇಷ್ಟೊಂದು ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಬಹಳ ಇಂಪ್ರೂವ್ ಆಗಿದೆ 2 ವರ್ಷದಲ್ಲಿ. 2 ವರ್ಷ ಹಿಂದೆ ನಾನು ಶೋನ ನೋಡಿದ್ದೆ. ನಾನು ಲಾಸ್ಟ್ ಇಯರು ಬಂದಿದ್ದೆ. ಬಟ್ ಇಷ್ಟೊಂದು ಇಂಪ್ರೂವ್ ಆಗುತ್ತೆ ಕ್ವಾಲಿಟಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಕ್ವಾಲಿಟಿ ಎಲ್ಲ ಇಂಪ್ರೂವ್ ಆಗಿದೆ. ಭಾಳ ಒಳ್ಳೆ ನಾಯಿಗಳು ಬಂದಿದೆ. ವೇರ್ ದೇ ಕ್ಯಾನ್ ಕಾಂಪಿಟೇಟ್ ವಿತ್ ಅ KCI ಡಾಗ್ಸ್. ಅವ್ರಿಗೆ ಒಳ್ಳೆ ಏನು ಟಿಪ್ಸ್ ಕೊಡ್ತೀನಿ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಏನಕ್ಕಂದರೆ ಕೆಲವು ನಾಯಿ ಓಡಲಿಲ್ಲ, ಕೆಲವು ನಾಯಿ ಮೂವ್ ಆಗಿಲ್ಲ, ಕೆಲವು ನಾಯಿ ತುಂಬ ಪ್ಯಾಂಪರ್ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಕೊಟ್ಟರೆ ನಾಯಿನೂ ಫಿಟ್ ಆಗಿರುತ್ತೆ ಹಾಗೂ ಓನರ್ಸೂ ಫಿಟ್ ಆಗಿರ್ತಾರೆ. हेल्थ एवरी कैट जो प्रेजेंट हुआ, एक्चुअली मेरे पास डिफरेंट केसेस प्रेजेंट हुआ एंड मोस्ट ऑफ द केसेस वर वेरीफाइड. उनका केयर बहुत अच्छे से कर रहे थे, उन्हें बच्चों की तरह पाल रहे थे एंड आई वाज वेरी हैप्पी विद दैट. यहाँ लोग बहुत अच्छी तरीके से केयर कर रहे अपने पप्स की है.
बट सर्टेन केसेस थे जहाँ पर स्किन प्रॉब्लम्स बहुत रहती है, तो स्किन का इशू तो रहता है, तो उसकी स्किन की केयर भी अच्छे से करनी चाहिए हमें। और पैचेस में अगर हेयर लॉस ज़्यादा हो रहा है तो वी शुड कम टू द वेटनेरियन एज क्विकली एज पॉसिबल। कि 20-21 केसेस आ गया है ना, जितना मैंने देखा, और मोस्टली उनमें से 70% सारा स्किन का था। तो स्किन ऑफ अ डॉग इज़ लाइक अ मेजर इशू, टेक केयर ऑफ दिस। रखने वालों को यही है कि उनकी डाइट का केयर अच्छे से करो, बिकॉज डाइट ही बेसिक चीज़ है जिसकी वजह से उनकी स्किन इश्यूज नहीं आएंगे। जितना अच्छा डाइट रहेगा उतना अच्छा स्किन कोट रहेगा, उतना हेल्दी आपका डॉग रहेगा। मिट्टी खाना, वो पेट में वर्म्स अगर रहता है और मिनरल डेफिशिएंसी है तो मिट्टी खाना रहता है, क्योंकि वो डॉग मिट्टी में मिनरल्स ढूंढ रहा है। तो डिवॉर्म करो, डिवॉर्मिंग का शेड्यूल रहता है, एवरी 3 मंथ्स आपको करना चाहिए। यंग पप्स है तो 15 डेज तक करो, 3 मंथ्स की एज तक, और फ्रॉम 3 to 6 मंथ्स एवरी मंथ करो। फिर लाइफ लॉन्ग आप 3 मंथ्स तक कंटिन्यू करो डिवॉर्मिंग। डिवॉर्मिंग इज वेरी एसेंशियल फॉर पप ग्रोथ है। तो ये जो मिट्टी खाने वाला प्रॉब्लम है वो सॉल्व रहेगा। तो आपका ग्रोथ, जैसे मैंने पहले भी कहा कि डाइट इज़ द मोस्ट इम्पॉर्टेंट थिंग। तो आप एक डाइट प्लान अपने वेटनेरियन से लो जो आपकी डॉग के लिए बेस्ट सूटेड रहेगा, ठीक है। और मल्टीविटामिन ग्रोथ सप्लीमेंट ऐड करो अगर नेसेसिटी है, अगर डाइट में पूरी सफिशिएंट डाइट नहीं है। क्योंकि क्या रहता है, कई लोग वेजिटेरियन डाइट ही देते हैं अपने डॉग को, फिश मीट नहीं देते, है ना। डॉग इज़ एन ओमनिवोरस एनिमल, तो उसे चाहिए, तो यू शुड इंक्लूड फिश, मीट, सर्टेन टाइप, है ना। अगर नहीं प्रोवाइड कर सकते तो सप्लीमेंट्स दे दो, सिंपल। ऑर्गेनाइजिंग टीम इज़ वेरी गुड, वेरी अमेजिंग। यहाँ मेरे को बहुत अच्छा लगा द ऑर्गेनाइजेशन, हमारा सेटअप आपने देखा होगा, इट्स वेरी गुड, है ना। तो देसी डॉग्स के बारे में हमें पता होना चाहिए। जितना भी पेडिग्री डॉग्स है हमारा, वो आजकल सारे लोग शौक से डॉग्स को पाल रहे हैं। एंड हम लोग अपने देसी इंडिजिनियस डॉग्स को नहीं करते प्रमोट, बट वी शुड प्रमोट देम बिकॉज दे आर हार्डी क्रीचर्स। एंड मैंने जितना देखा अपने एक्सपीरियंस में, उनको डिजीज़ भी कम होता है, उनकी मेंटेनेंस भी कम है, एंड दे आर वेरी इंटेलिजेंट एंड दे आर अडेप्टेड टू आवर क्लाइमेट। शुड प्रमोट दैम एंड अडॉप्शन करो। इतने स्टेज है हमारे पास, एक पप लो, अडॉप्ट करो, अच्छे से करो, है ना। ಡಬಲ್ ಮ್ಯಾನ್ ಬ್ರೀಡ್ ಸಿದ್ಧತೆಯಲ್ಲಿರಬೇಕು. ವೆರಿ ನೆಕ್ಸ್ಟ್ ಟು ದಟ್ ಓನರ್ಸ್ ಆರ್ ರಿಕ್ವೆಸ್ಟೆಡ್ ಟು ಬಿ ಇನ್ ದ ಕ್ಯೂ. Italy, height of the male 63 to 77 centimeters and height of the female is 58 to 70 centimeters, 60 to 70 kg. Wow. And weight of the female is 50 to 60 kg. Temperament means its nature, stubborn, fearless, obedient, dominant. ಇದರ ನಂತರ ಶ್ವಾನ ಇದ್ದರೆ ಮಾಲಕರು नेपोलिटन मस्टिफ 100 to 200 kg with the size weight जाता giant size 4 months पिल है पपी. Rottweiler male, exhibit number 3,
Doberman male, and 25, exhibit number 25, Doberman male, and exhibit number 47. Yes. I request. मोबाईल काम तास मिळा पुरा एक कविते पुरा तरी मोबाईल आहे हां बसला होता तो ಶಾಲೆಯ ಮೂಲಕ ತಮ್ಮ ಪ್ರೋತ್ಸಾಹವನ್ನು German Shepherd long coat. Owners are requested to bring their breed in the ring and for the judges request. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು. ಕೆಲವರು ಚಪ್ಪಾಳೆಯನ್ನು ಪ್ರೋತ್ಸಾಹಿಸಬೇಕು. ಈ ಚಪ್ಪಾಳೆ ಬರಲಿ ಪ್ರಾಣಿಗಳನ್ನು ನೀಡುವಂತಹ ಕಾಣಿಕೆಯಾಗಿರುತ್ತೆ. ಪ್ರದರ್ಶನಗಳು ಸಂಜೆ ಆಗಿರ್ತಾ ಇದೆ. ಇಲ್ಲಿ ಉತ್ತಮ ಪ್ರದರ್ಶನ. Number 7 is requested to appear in the ring right now as per the organized request. Exhibit number 7 is requested. I request all the runners to 70, 70, 53, 52, 80, 80, 33, 24, 23, 10. It is request. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಿನಲ್ಲಿ ನೀಡಲಿದ್ದಾರೆ. ಅಂತೆಯೇ ಶ್ರೀಯುತ ಸುಧಾಕರ್ ಕಟ್ಟಿಗೆನ್ನಿ ಅವರು ಅಂತಾರಾಷ್ಟ್ರೀಯ ಮಟ್ಟದ ನಿರ್ಣಾಯಕರು, ಮೆಂಬರ್ ಆಫ್ WCF ಲೋಕಲ್ ಬ್ರೀಡರ್ಸ್. Indian breed puppy exhibit number 14. I would like to call Best Puppy in Show and Reserve Best Puppy in Show. Reserve Best Puppy in Show is exhibit number 65, German Shepherd. Is exhibit number 01, Beagle. Number 53, the Great Dane. Exhibitor number 39. Long coat.
The result fashion show of the pet fashion is the day woman exhibit number 25. Now just to show of the evening, the world pet fashion is exhibit number 15, the German Shepherd. ಅವರಿಗೆ ಸನ್ಮಾನಿಸುವುದರ ಮೂಲಕ ಇನ್ನು ಹೆಚ್ಚಿನ ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಕರುನಾಡ ವೇದಿಕೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸುತ್ತಿದೆ. ಇದಕ್ಕೂ ಶ್ಲಾಘನೀಯ. ಇನ್ನು ಮುಂದಿನ ದಿನಗಳಲ್ಲಿ ದಿ ವರ್ಲ್ಡ್ ಪೆಟ್ ಫ್ಯಾಷನ್ ಇವರು ಅಂತಾರಾಷ್ಟ್ರೀಯ ಮಟ್ಟದ